ನಾಟಕೀಯ ಒಂದು ರಾಜಕಾರಣ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಎಲ್ಲ ಒಂದ್ ಕಡೆ ನಾನು ಹೋಗ್ಬಿಟ್ಟು ಕುರ್ಚಿ ತಗೊಂಬರ್ತೀನಿ ಅಂತ ಒಬ್ರು ಹೋಗ್ತಾ ಇರ್ತಾರೆ, ಪ್ರತಿ 15 ದಿನಕ್ಕೊಮ್ಮೆ ನಾನೇನೋ ಮಾಡಿ ಉಳಿಸ್ಕೊಂತೀನಿ ಹೇಳ್ಬಿಟ್ಟು ಇನ್ನೊಬ್ರು ದೆಹಲಿ ಯಾತ್ರೆ ಕೈಗೊಳ್ತಾರೆ. ಇದರಲ್ಲೇ ಓಡಾಡ್ತಾ ಇದ್ದಾರೆ. ಬಿಟ್ರೆ ರಾಜ್ಯದ ಒಂದು ಕನಸಿಟ್ಕೊಂಡು ನಮ್ಮ ಮುಂದೆ 2-3 ವರ್ಷದಲ್ಲಿ ಈ ತರ ಒಂದು ಯೋಜನೆ, ಅಭಿವೃದ್ಧಿ ಯೋಜನೆಗಳನ್ನ ಹಾಕೊಂಡಿದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ, ಇಷ್ಟು ಅನುದಾನ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಎಕ್ಸಾಂಪಲ್ ಕೊಡೋಕೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹತ್ರ ಉತ್ತರ ಇಲ್ಲದ ಸರ್ಕಾರ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಎಸ್ ಸರ್. ಬಸವರಾಜ್ ಸರ್, ಈಗ ಕಾಂಗ್ರೆಸ್ನ ಮುಂದಿನ ಗತಿ ಏನಾಗ್ಬೋದು ಅಂತ ಕರ್ನಾಟಕದ ನಾವು ತೆಗೆದುಕೊಂಡ್ರೆ, ಯಾಕಂದರೆ ನೋಡಿ ಅಲ್ಲಿ ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಏನಿದ್ದಾರೆ, ಅವ್ರ ತಂದೆ ನಿಧನರಾದ ಮೇಲೆ ಇವರು ಮೂಲೆ ಗುಂಪು ಮಾಡಿದರು. ಮತ್ತು ನಿಮಗೆ ಮಧ್ಯಪ್ರದೇಶ ಹಾಗೆ ಆಯ್ತು, ಸಿಂಧ್ಯಾ ಆಯಿತು, ಅದಾದಮೇಲೆ ಪಂಜಾಬು ಅಲ್ಲಿ ಹಾಗೆ ಆಯಿತು. ಈಗ ನೆಕ್ಸ್ಟ್ ಕರ್ನಾಟಕದ ಸರ್ದಿನ ಅಂತ ಮುಂದಿನ ಚುನಾವಣೆಯಲ್ಲಿ ದೊಡ್ಡ ಪೆಟ್ಟು ಬೀಳ್ಬೋದು ಅಂತೇಳಿ ಹೀಗೆ ಕಿತ್ತಾಟ ಮುಂದುವರೆದ್ರೆ ಇದೆ ಅಂತ ಹೇಳ್ಬೋದು. ಈಗ ಯಾಕಂದ್ರೆ ನಾಯಕತ್ವ ಬದಲಾವಣೆ ಮಾಡಿದ್ರು ಕಷ್ಟ, ಮಾಡದೇ ಇದ್ರು ಕಷ್ಟ ಪಕ್ಷಕ್ಕೆ. ಯಾಕಂದ್ರೆ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅಹಿಂದ ವರ್ಗ ಕಾಂಗ್ರೆಸ್ಸಿನ ವಿರುದ್ಧವಾಗಿ ನಿಲ್ಲುತ್ತೆ. ನಾಯಕತ್ವ ಬದಲಾವಣೆ ಮಾಡದೇ ಇದ್ರೆ ಇಡೀ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ತಪ್ಪಿತು ಅನ್ನುವಂತ ಒಂದು ಬೇಜಾರಿನಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ನಿಲ್ಲಬಹುದು. ಸೊ ಆ ಕಾರಣಕ್ಕೆ ಮಾಡದೇ ಇದ್ರು ಮಾಡಿದ್ರು ಬಹಳ ಕಷ್ಟ. ಮುಖ್ಯವಾಗಿ ಈ ನಾಯಕತ್ವ ಬದಲಾವಣೆ ಈ ಚರ್ಚೆಗೆ ಬರೋವರೆಗೂ ಬಿಟ್ಟಿದ್ದೇ ದೊಡ್ಡ ಪಕ್ಷಕ್ಕೆ ಹಿನ್ನಡೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಎಲ್ಲಾ ಈ ಸರಿ ಮೊದಲ ಬಾರಿಗೆ ಗೆದ್ದ ಶಾಸಕರೆಲ್ಲ ನಾಯಕತ್ವ ಬದಲಾವಣೆ ಬಗ್ಗೆ ಪರವಾಗಿ ಮತ್ತು ವಿರೋಧವಾಗಿ ಮಾತಾಡ್ತಕ್ಕಂತ ಒಂದು ವಾತಾವರಣ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಆ ತರದ್ದು ಅದು ಒಂದು ಪಕ್ಷದ ಹಿತದೃಷ್ಟಿಯಿಂದ ಅಥವಾ ಮುಂದಿನ ಯಾವುದೇ ಚುನಾವಣೆ ಹಿತದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಒಂದು ಸಿಸ್ಟಮ್ ಅಲ್ಲಿ ಹೋಗ್ತಾ ಇರುವಾಗ ಒಂದು ಪಕ್ಷ, ಅದಕ್ಕೆ ಅಧ್ಯಕ್ಷರು ಮತ್ತೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತೆ ಒಂದು ಹೈಕಮಾಂಡ್ ಅನ್ನೋ ಇದು ಇದ್ದಾಗ ಆ ತರದ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಹೇಳಿದ್ರು ಪದೇ ಪದೇ ಸಿದ್ದರಾಮಯ್ಯನವ್ರ ಪರವಾಗಿ ಕೊಡ್ತಾರೆ, ಈ ಕಡೆ ಡಿ ಕೆ ಶಿವಕುಮಾರ್ ಪರವಾಗಿನೂ ಕೊಡ್ತಾರೆ. ಇಂಥ ಬೆಳವಣಿಗೆಗಳು ಕಾಂಗ್ರೆಸ್ಸಿನ ಭವಿಷ್ಯದ ದೃಷ್ಟಿಯಿಂದ ಬಹಳ ಅಪಾಯಕಾರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದು ಮುಂದಿನ ಚುನಾವಣೆಯಲ್ಲಿ ಈ ಸಮುದಾಯಗಳ ನಡುವೆ ಮತ್ತಷ್ಟು ಒಡಕನ್ನ ಮುಟ್ಟಿಸಿ ಮತ್ತೆ ಅದೊಂದು ವ್ಯವಸ್ಥಿತ ಎರಡು ಸಮುದಾಯಗಳನ್ನ ಒಟ್ಟಿಗೆ ತಗೊಂಡು ಚುನಾವಣೆ ಎದುರಿಸ್ತಕ್ಕಂಥದ್ದು ಬಹಳ ಕಷ್ಟ ಮುಂದಿನ ಚುನಾವಣೆಯಲ್ಲಿ. ಸೊ ಆ ಕಾರಣಕ್ಕೆ ಪಕ್ಷ ಯಾವ ರೀತಿ ನಿರ್ಧಾರ ತಗೋತಾ ಗೊತ್ತಿಲ್ಲ. ಬಟ್ ಏನೇ ನಿರ್ಧಾರ ತಗೊಂಡ್ರು, ಏನೇ ಮಾಡಿದ್ರು, ಈ ಕಡೆ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ರು ಸಿದ್ದರಾಮಯ್ಯನವರ ಮನವೊಲಿಸಿ ಅವರನ್ನ ಪಕ್ಕದಲ್ಲೇ ಇಟ್ಕೊಂಡೇ ಕೆಲಸ ಬದಲಾವಣೆ ಮಾಡಬೇಕೆ ಹೊರತು ಅವರನ್ನ ನೆಗ್ಲೆಕ್ಟ್ ಮಾಡುವಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ. ಸರ್, ಈಗ ಎಲ್ಲೊಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿಗೆ ಬೆಲೆ ಇದೆ ಅಂತ ಅನ್ಸುತ್ತಾ? ಅವ್ರ ಭರವಸೆಗೆ ಬೆಲೆ ಇದೆ ಅಂತ ಅನ್ಸುತ್ತಾ? ಇಲ್ಲ, ನನಗೆ ಅಂತದ್ದು ಏನು ಅನಿಸ್ತಿಲ್ಲ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ದೊಡ್ಡ ನಾಯಕರೇ, ಅದರಲ್ಲೇನು ಎರಡು ಮಾತಿಲ್ಲ. ಆದ್ರೆ ಪ್ರಭು ಅವ್ರು ಏನಾಗುತ್ತೆ ಗೊತ್ತಾ, ಇಲ್ಲಿ ಅವರೇ ಒಂಥರ ಅಸಹಾಯಕತೆ ವ್ಯಕ್ತಪಡಿಸ್ತಾರೆ. ಇದ್ರ ಬಗ್ಗೆ ಹೈಕಮಾಂಡ್ ನಾನೇನು ಹೇಳಲ್ಲ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ. ಸೊ ಎಐಸಿಸಿ ಅಧ್ಯಕ್ಷರಂದ್ರೆ ಹೈಕಮಾಂಡ್ ಏನೋ ನನಗೆ ಅರ್ಥ ಆಗ್ತಿಲ್ಲ. ಆ ಕಾರಣಕ್ಕೆ ಅವರು ಒಬ್ಬ ಅಸಹಾಯಕರ ಅಂತಾನೆ ಹೇಳ್ಬೋದು. ಮತ್ತೆ ಒಂದು ಗೋವಿಂದರಾಜ್ ಅವರು ಹೇಳಿದಾಗೆ ಹೈಕಮಾಂಡ್ ಸಂಸ್ಕೃತಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಮತ್ತೆ ಅದನ್ನ ಅವ್ರು ಕ್ರಿಟಿಸೈಸ್ ಮಾಡ್ತಾರೆ. ಬಟ್ ಬಿಜೆಪಿನಲ್ಲೂ ಅಂತ ಭಿನ್ನ ಇಲ್ಲ, ಹೈಕಮಾಂಡಿನ ಬಗ್ಗೆ ಆ ತರದ ಬೇರೆ ಅಭಿಪ್ರಾಯ ಇಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಹೈಕಮಾಂಡ್ ಎದುರಿಗೆ ಬಿಜೆಪಿ ನಾಯಕರು, ರಾಜ್ಯದ ನಾಯಕರು ಏನು ಮಾತಾಡ್ತಾ ಇಲ್ಲ. ಅವರು ವಿಜೇಂದ್ರ ಅವರ ನಾಯಕತ್ವವನ್ನು ಪ್ರಶ್ನೆ ಮಾಡಿದಾಗ ಅವರು ಬಹುತೇಕರು ಹೈಕಮಾಂಡ್ ಸೈಲೆಂಟ್ ಇತ್ತು. ಇದೇ ಪ್ರತಾಪ್ ಸಿಂಹ ಅವರಾಗ್ಲಿ, ರಮೇಶ್ ಜಾರಕಿಹೊಳಿ ಅವರಾಗ್ಲಿ, ದಾವಣಗೆರೆಯ ಸಿದ್ದೇಶ್ ಅವರಾಗ್ಲಿ, ಇವರೆಲ್ಲ ಬಹಿರಂಗವಾಗಿ ವಿಜೇಂದ್ರ ಅವರ ನಾಯಕತ್ವವನ್ನು ಪ್ರಶ್ನೆ ಮಾಡಿದ್ರು. ಆವಾಗ್ಲೂ ಏನು ಹೈಕಮಾಂಡ್ ಬಾಯಿ ಬಿಡ್ಲಿಲ್ಲ, ಬಿಜೆಪಿ ಹೈಕಮಾಂಡ್. ಸೊ ಆ ಕಾರಣಕ್ಕೆ ಈ ಹೈಕಮಾಂಡ್ ಸಂಸ್ಕೃತಿ ಕರ್ನಾಟಕದ ಮೇಲೆ ಬಹಳ ಅಗಾಧವಾಗಿ ಪರಿಣಾಮ ಬೀರ್ತಾ ಇದೆ. ಇದು ಅಭಿವೃದ್ಧಿಯಿಂದ ಇರ್ಬೋದು ಅಥವಾ ಪಕ್ಷದ ಸಂಘಟನೆ ಹಿತದೃಷ್ಟಿಯಿಂದನೇ ಇರ್ಬೋದು. ಇದು ಒಂಥರ ಸ್ವಲ್ಪ ಬಹಳ ಸಂಕಷ್ಟದ ಪರಿಸ್ಥಿತಿ ರಾಷ್ಟ್ರೀಯ ಪಕ್ಷಗಳಿಗೆ. ಸೊ ಆ ಕಾರಣಕ್ಕೆ ನನಗೆ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಆ ತರದ ಇದನ್ನ ಏನು ಕಾಣಿಸ್ತಾ ಇಲ್ಲ, ಭಿನ್ನತೆ ಏನು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಹಿಂದನೆ ಭದ್ರಾ ಮೇಲ್ದಂಡೆಗೆ ಯೋಜನೆಗಾಗಿ 5,300 ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ರು, ಇನ್ನೂ ಮಠ ಸಿಕ್ಕಿಲ್ಲ. ಇದನ್ನ ಬಿಜೆಪಿ ನಾಯಕರು ಕೇಳುವಂತ ಪರಿಸ್ಥಿತಿನಲ್ಲಿ ಇಲ್ಲ. ಸೊ ಆ ಕಾರಣಕ್ಕೆ ಎರಡೂ ಪಕ್ಷಗಳ ಹೈಕಮಾಂಡ್ಗಳು ರಾಜ್ಯ ನಾಯಕರನ್ನ ತಮ್ಮ
ಅಂಗೈಲಿ ಇಟ್ಕೊಂಡು ಆಡಿಸ್ತೇವೆ ಅಂತ ನನಗೆ ಅನಿಸ್ತಾ ಇದೆ ಪ್ರಭು. ಬಟ್ ಇನ್ನೊಂದು ಸರ್, ಈಗ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರ ಟ್ವೀಟನ್ನು ನೀವು ಗಮನಿಸಿರ್ಬೇಕು, ಬಹಳ ಮಾರ್ಮಿಕವಾಗಿ ಆ ಟ್ವೀಟ್ ಒಂದು ಸಂದೇಶ ಕೊಡ್ತಾ ಇದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಆ ಕಡೆ ಡೆಲ್ಲಿಗೆ ಹೋಗ್ತಾರೆ, ಈ ಒಂದು ಪೋಸ್ಟ್ ಬರುತ್ತೆ. ಈಗ ಹೈಕಮಾಂಡ್ಗೂ ಕೂಡ ಒಂದು ವಾರ್ನಿಂಗ್ ಮೆಸೇಜ್ ಪಾಸ್ ಆಗಿದೆ ಅಂತ ಈ ಟ್ವೀಟಿಂದ. ಖಂಡಿತ ಯಾವಾಗ ಸಿದ್ದರಾಮಯ್ಯನವರ ಕುರ್ಚಿ ವಿಷಯ ಹತ್ತತ್ರ ಆ ಕುರ್ಚಿ ವಿಷಯಕ್ಕೆ ಕೈ ಹಾಕ್ತಾರೆ ಅಂತ ಗೊತ್ತಾಗತ್ತೆ, ಅವಾಗ ಅವ್ರು ಈ ರೀತಿಯ ಟ್ರಂಪ್ ಕಾರ್ಡ್ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ. ಒಂದು ಅಹಿಂದ ನಾಯಕ ಅಂತಾನೋ ಅಥವಾ ತಾವು ಈ ರಾಜ್ಯದ ಪ್ರಬಲ ಸಮುದಾಯ ಇರ್ತಕ್ಕಂಥ ಕುರುಬ ಸಮುದಾಯನ ರಿಪ್ರೆಸೆಂಟ್ ಮಾಡ್ತೀನಿ ಅಂತಕ್ಕಂಥದ್ದನ್ನು ಇನ್ನೊಂದನ್ನೇನೋ ಒಂಥರ ಮುನ್ನೆಲೆಗೆ ತಂದ್ಬಿಡ್ತಾರೆ ಅಂತ ಇಶ್ಯೂಗಳನ್ನ. ಸೊ ಆ ಕಾರಣಕ್ಕೆ ಅದು ನಾನು ಜಾತ್ಯತೀತ ನಾಯಕ ಅಂತಾನೆ ಜಾತಿಯನ್ನ ಬಿಂಬಿಸ್ತಕ್ಕಂತ ಒಂದು ಕೆಲಸ ಅದು ಆಗತ್ತೆ. ಇನ್ನೊಂದು ಕಡೆಗೆ ಹೈಕಮಾಂಡ್ ಮತ್ತೆ ಇತರೆ ತಮ್ಮ ಪಕ್ಷದ ರಾಜ್ಯ ನಾಯಕರನ್ನ ಎಚ್ಚರಿಸೋದು, ಅಂದ್ರೆ ನನ್ನ ಹಿಂದೆ ದೊಡ್ಡ ಸಮುದಾಯ ಇದೆ, ಸೊ ನೀವು ನನ್ನನ್ನ ಟಚ್ ಮಾಡಿದ್ರೆ ನಿಮಗೆ ಸಮಸ್ಯೆ ಆಗುತ್ತೆ ಅಂತಕ್ಕಂಥ ಪರೋಕ್ಷ ಸಂದೇಶವನ್ನ ಕೊಡ್ತಕ್ಕಂಥದ್ದು ಈ ಟ್ವೀಟ್ನ ಹಿಂದೆ ಇರ್ತಕ್ಕಂಥ ಮಾರ್ಮಿಕತೆ ಅಂತ ನನಗೆ ಅನಿಸ್ತಾ ಇದೆ. ಬರ್ತೀನಿ ಸರ್. ಮತ್ತೆ ಸರ್, ಈಗ ಯಡಿಯೂರಪ್ಪನವ್ರು ಹೆಂಗೆ ಕಣ್ಣೀರು ಹಾಕೊಂಡು ಕುರ್ಚಿನ ಬಿಟ್ರು, ಅದೇ ಪರಿಸ್ಥಿತಿ ಸಿದ್ದರಾಮಯ್ಯವ್ರಿಗೆ ಬಂದ್ಬಿಡುತ್ತೆ ಅನ್ನೋದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ಅಂದರೆ ಅಷ್ಟು ಟಾರ್ಚರ್ ಆಗ್ತಿದೆ ಅಂತ ಅವ್ರಿಗೆ ನಿಜಕ್ಕೂ ಹಂಗೆ ಅನಿಸ್ತಾ ಇದೆಯಾ? ಇಲ್ಲ, ವಾಸ್ತವವಾಗಿ ಆ ಪರಿಸ್ಥಿತಿ ಏನಿಲ್ಲ. ಯಾಕಂದರೆ ಸಿದ್ದರಾಮಯ್ಯವರು ಸಖತ್ತು ಗಟ್ಟಿ ಮನುಷ್ಯ, ಸಿಕ್ಕಾಪಟ್ಟೆ ಗಟ್ಟಿ ಮನುಷ್ಯ. ಅವರು ಯಾವುದೇ ಸಮಸ್ಯೆನ ಲೀಲಾಜಾಲವಾಗಿ ನಿಭಾಯಿಸೋಷ್ಟು ಚಾಕಚಕ್ಯತೆ ಚಾಣಕ್ಯತನ ಅವರಲ್ಲಿದೆ. ಅವರು ಉದಾಹರಣೆಗೆ ಹೇಳ್ಬೇಕನ್ನ ಅದು ದುಃಖದ ಪರಿಸ್ಥಿತಿ. ಯಾರು ಅವ್ರ ಮಗ ತೀರ್ಕೊಂಡಾಗ ಅವ್ರು ನಡ್ಕೊಂಡಿದ್ದ ರೀತಿ ಇದೆಯಲ್ಲ, ಭಾಳ ಗಟ್ಟಿತನ ತೋರಿಸಿದ್ರು ಅವರು. ಅವ್ರ ಮಗನ ಕಳ್ಕೊಂಡು ಒಂದು ದಿನದಲ್ಲಿ ನೆಕ್ಸ್ಟ್ ಡೇಟ್ ಬಂದು ಅವ್ರ ಕೆಲಸಕ್ಕೆ ಜಾಯಿನ್ ಅಂದರೆ ಅವ್ರ ಕೆಲಸಕ್ಕೆ ಕಾರ್ಯದಲ್ಲಿ ತೊಡ್ಕೊಂಡ್ರು ಅವರು. ಆ ಒಂದು ಗಟ್ಟಿತನ ಅವರಲ್ಲಿದೆ. ಆದರೆ ಅವ್ರು ಏನಕ್ಕೆ ಒಂದು ಸ್ವಲ್ಪ ಈ ಸೆಕೆಂಡ್ ಟರ್ಮಲ್ಲಿ ಸ್ವಲ್ಪ ಅಧಿಕಾರಕ್ಕೆ ಸ್ವಲ್ಪ ಅಂಟ್ಕೊಂಡಿದ್ದಾರೆ ಅಂತ ಒಂದು ಸ್ವಲ್ಪ ಅನಿಸುತ್ತೆ. ಯಾಕೆ ಅಂದರೆ ಅವ್ರ ಪಕ್ಷದ ಹಿತದೃಷ್ಟಿಯಿಂದ ಅವ್ರು ಕಾಂಪ್ರಮೈಸ್ ಆಗಬೇಕು ಆ್ಯಕ್ಚುಲಿ. ಯಾಕೆಂದರೆ ಪರ್ಮನೆಂಟಾಗಿ ಅವರು ಹೋದರೆ ಇನ್ನು ಬೇರೆಯವ್ರಿಗೆ ಅವಕಾಶಗಳು ಸಿಗಲ್ಲ. ಅವ್ರ ಪಕ್ಷದಲ್ಲಿ ಯಾರು ಇವಾಗ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಏನಾದ್ರು ಮುಖ್ಯಮಂತ್ರಿ ಆದರೆ ನೆಕ್ಸ್ಟ್ ಇನ್ನೊಬ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟು ಅವರು ಡೆವಲಪ್ ಮಾಡ್ಕೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರ ಪಕ್ಷ ಬಲವರ್ಧನೆ ಮಾಡ್ಬೋದು. ಆದರೆ ವಿಶೇಷವಾಗಿ ಸಿದ್ದರಾಮಯ್ಯ ಅವರು ಆ ಯಾವುದೇ ಥರ ಕಣ್ಣೀರು ಹಾಕ್ಕೊಂಡು ಅಧಿಕಾರ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ, ಅವ್ರನ್ನ ರಾಷ್ಟ್ರೀಯ ನಾಯಕರಿರ್ಬೋದು, ರಾಜ್ಯ ನಾಯಕರಿರ್ಬೋದು, ಸಣ್ಣ ಕಾರ್ಯಕರ್ತರಿದ್ದಾರೆ, ದೊಡ್ಡ ದೊಡ್ಡ ಕಾರ್ಯಕರ್ತರು ಅವ್ರನ್ನ ಮನವೊಲಿಸಿ ಪ್ರೀತಿ ವಿಶ್ವಾಸಕ್ಕೆ ತಗೊಂಡು ಅಧಿಕಾರ ಇಸ್ಕೋಬೇಕೇ ಹೊರತು ಅವ್ರ ಮೇಲೆ ಏನಾದ್ರು ಯಡಿಯೂರಪ್ಪನವ್ರ ಮೇಲೆ ಮಾಡಿದಂಥ ಪ್ರಯೋಗ ಮಾಡಿದ್ರೆ ಕಾಂಗ್ರೆಸ್ಸು ಸರ್ವನಾಶ ಆಗಿಬಿಡುತ್ತೆ. ಕರ್ನಾಟಕದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ವನಾಶ ಆದರೆ ಇನ್ನು ಭಾರತದಲ್ಲಿ ಎಂಟೈರ್ ಇಂಡಿಯಾದಲ್ಲಿ ಪ್ಯಾನ್ ಇಂಡಿಯಾ ಕಾಂಗ್ರೆಸ್ಗೆ ಮತ್ತೆ ಅವ್ರ ಮೇಲೆ ಎದ್ದೇಳಬೇಕು ಅಂದರೆ ಇನ್ನೂ 20 ವರ್ಷ ಕಷ್ಟಪಡಬೇಕಾಗುತ್ತೆ. ಈಗ ಅಳೆದು ಉಳಿದಿರೋರು ಸಿದ್ದರಾಮಯ್ಯ ಅತ್ಯುನ್ನತ ನಾಯಕ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಹೇಳಬೇಕು ಅಂದರೆ. ಯಾಕೆಂದರೆ ಅವ್ರದ್ದು ಆರ್ಥಿಕತೆ ಇರ್ಬೋದು, ಅವ್ರದ್ದು ಸಾಮಾಜಿಕ ಕಳಕಳಿ ಇರ್ಬೋದು, ಸಾಮಾಜಿಕ ಬದ್ಧತೆ ಇರ್ಬೋದು, ಸರ್ವರಿಗೂ ಸಮಪಾಳು, ಆಮೇಲೆ ಈಕ್ವಾಲಿಟಿ ಆ್ಯಂಡ್ ಜಸ್ಟಿಸ್ ಅಂತ ಏನು ಅವರು ಹಾಕ್ಕೊಂಡಿದ್ದಾರಲ್ಲ ಅದಕ್ಕೆ ಅವ್ರು ಭದ್ರಾಗಿದ್ದಾರೆ. ಹಂಗಾಗಿ ಅವ್ರನ್ನ ಮುಟ್ಟೋದು ಅಷ್ಟು ಸುಲಭ ಅಲ್ಲ, ಬೇರೆಯವ್ರ ಥರ ಅಲ್ಲ ಅವರು. ಬರ್ತೀನಿ